ಪ್ರಸಾದ ಆಗ್ತಾ ಇರೋದು ಕೆಳಗಡೆಗೆ. ಇಷ್ಟೊಂದು ಕಾಯೆಲ್ಲ ತಿಂದು ಹಾಕಿದ್ಯಲ್ಲೋ ಪಾಪ. ಸಿಕ್ತಿಯಾ ನೋಡಿ, ದೊಡ್ಡ ಸ್ಕ್ವಿರಿಲ್ ಅದು ಅದರಲ್ಲೇನೆ ಎಳಿಬೇಕು. ಏನೋ ಸ್ಕ್ವಿರಿಲ್ ಅಣ್ಣ. ಏನ ನಮ್ಮ ಮರದಲ್ಲಿ ಕದ್ದು ಹಣ್ಣೆಲ್ಲ ತಿನ್ಕೊಂಡು ನೀನು ಎಷ್ಟು ಧೈರ್ಯ ನೋಡು. ನಾವೆಲ್ಲ ಇಲ್ಲಿ ಇದೀವಿ ಅಂದ್ರೂ ಸಹ ತಿಂದು ಎತ್ತಾಗ್ತಾ ಇದ್ಯಾ. ಮಲ್ಬಾರ್ ಸ್ಕ್ವಿರಿಲ್ ಎಲ್ಲ ಒಂದೇ ಕೆಲಸ ಅನ್ಸುತ್ತಿದ್ದು, ಕಿತ್ ಹಾಕಿರೋದು. ನಾವು ನೆನ್ನೆ ಬಂದು ಕೋತಿಗಳಿಗೆ ಬೈಕೊಂಡು ಹೋದೋ. ಇಲ್ಲಿ ನೋಡಿ ಎಷ್ಟೆಲ್ಲ ಬಟರ್ ಫ್ರೂಟ್ ಎಲ್ಲ ಸ್ವಲ್ಪ ಹಣ್ಣಾಗಿರೋದು ಅಲ್ಲೇ ಕುತ್ಕೊಂಡು ತಿನ್ನೋದು. ಇಲ್ಲಿ ನೋಡ್ರಿ, ನೆನ್ನೆ ಇಷ್ಟು ಆಗಿರ್ಲಿಲ್ಲ. ಈಗ ಒಂದು ಕುತ್ಕೊಂಡು ತಿನ್ಬೇಕು, ಇರೋವರೆಗೆ ಕಚ್ಕೊಂಡು ಕುತ್ಕೊಳ್ಳೋಣ. ಆಯ್ತಾಯ್ತು, ಇನ್ಮೇಲೆ ಒಂದೇ ತಿಂತೀನಿ. ನೀನ್ ಏನಾದ್ರೂ ಮಾಡ್ಕೊ, ನಾನ್ ನನ್ನ ಪಾಡಿ ತಿನ್ಕೊಂಡ್ಬಿಟ್ಟಿದೀನಿ ಅಂತ ಇದೆ ಒಂದು ಎಕ್ಸ್ಪ್ರೆಷನ್. ಏನ್ ಇಲ್ಲಿಂದ ಏನು ಹೊಡಿಯಕ್ಕೆ ಗಂಟನ್ ಪಟ್ಟಂತ ಹಾಕಿದ್ರೆ ಇದು ಇವತ್ತು ಬೀಳ್ಸಿರೋದು ಮಂಜು. ನೈಟ್ ಯಾವಾಗ್ಲೂ ಬೀಳ್ಸಿದೆ. ಕೆರೆದಾಕೊಂಟಲ್ಲಿ ಇಲ್ಲಿ ಬಿದ್ದೊಡ್ದೋಗಿದೆ. ಇಲ್ಲಿ ಸ್ಕ್ವಿರಲ್ ಇದು ಮಾಡಿರೋದು, ಸ್ಕ್ವಿರಿಲ್ ಬೈಟ್ ಅದು. ಇಲ್ಲಿ ಲೈನ್ ಮೆತ್ತಗಿದಾವೆ, ಆಲ್ಮೋಸ್ಟ್ ಹಣ್ಣಾಗಕ್ಕಾಗಿದೆ. ನೆನ್ನೆ ಇಷ್ಟೊಂದೆಲ್ಲ ಬಿದ್ದಿರ್ಲಿಲ್ಲ. ಇದು ಚೆನ್ನಾಗಿದೆ, ಒಂದು ಚೆನ್ನಾಗಿರೋದನ್ನ ಬೆಳೆಸಿರೋದು. ಇದು ಇದೂ ಚೆನ್ನಾಗಿದೆ, ಎಲ್ಲ ಬೀಳ್ಸಿರೋದು. ಇಲ್ಲಿ ನೋಡಿ, ನಾವು ಏನ್ ರೆಸಿಪಿ ಮಾಡ್ತಿರೋದು? ನಾವಿವತ್ತು ಗುಂಟೂರು ಮಸಾಲಾ ಚಿಕನ್ ರೆಸಿಪಿನ ಮಾಡ್ತಾ ಇದ್ದೀವಿ. ಬಾ, ಹೇಗ್ ಮಾಡೋದು ಅಂತ ನೋಡು, ಹಾಗೆ ನೀನು ಮಾಡೋದನ್ನ ಕಲಿ ಆಯ್ತಾ. Chalkboard. ಜೋಪಾನ. ಇದು ಎಷ್ಟು ನಿಮಿಷ ಉರಿಬೇಕು? ಇದನ್ನ ಚೆನ್ನಾಗಿ ಇದ್ರದ್ದು ರಾ ಫ್ರಾಗ್ರೆನ್ಸ್ ಏನಿರುತ್ತೆ ಅದು ಹೋಗೋ ತನಕ ಫ್ರೈ ಮಾಡಬೇಕು. ವಿತೌಟ್ ಆಯಿಲ್ ಹಾಕೋಬಾರ್ದು. ಹಣ್ಣು ಬಿತ್ತು ನೋಡ್ದ, ಎದ್ರುಕೊಂಡ. ಆಯಿಲ್ ಹಾಕ್ಬಾರ್ದು. ಆಯಿಲ್ ಹಾಕ್ಬಾರ್ದು. ಏನಕ್ಕೆ ನಾವು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತೀವಿ ಹೇಳು? ಗೊತ್ತಿಲ್ಲ. ಈಗ ನಾವೆಲ್ಲ ಹಳ್ಳಿನಲ್ಲಿ ಹೆಂಗ್ ಮಾಡ್ತೀವಿ, ಜಾಸ್ತಿ
ಸೌದೆನಲ್ಲೇ ಅಲ್ವಾ. ಇವಾಗೆಲ್ಲ ಜಾಸ್ತಿ ಗ್ಯಾಸ್ ಬಂತು. ಬಟ್ ಮೊದ್ಲೆಲ್ಲ ಮಾಡ್ತಾ ಇದ್ದಿದ್ದು ಅಜ್ಜಿ ಮನೇಲೆಲ್ಲ ನಾವು ಸೌದೆ ಒಲೆಯಲ್ವಾ. ಆಗ ಅಡ್ಗೆ ಹೆಂಗಿರ್ತಿತ್ತು, ಊಟ ಟೇಸ್ಟಿ ಆಗಿರ್ತಿತ್ತಲ್ವಾ. ಅದಕ್ಕೆ ನಾವೀಗ್ಲೂ ಕೂಡ ಯಾವಾಗ್ಲೂ ಗ್ಯಾಸಲ್ಲೇ ಮಾಡ್ಕೊಂಡು ತಿಂತೀವಲ್ಲ, ಒಂದೊಂದ್ಸಲ ಈ ರೀತಿ ಹೊರಗಡೆ ಬಂದು ನೇಚರ್ ಅಲ್ಲಿ ಅಡ್ಗೆ ಮಾಡ್ಕೊಂಡು ಸೌದೆ ಒಲೆಯಲ್ಲಿ ತಿಂದಾಗ ತುಂಬಾನೇ ಟೇಸ್ಟಿಯಾಗಿ ಇರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೆ ಮಾಡ್ತಾ ಇರೋದು ಇವತ್ತು. ಅಂಡ್ ಸ್ಪೆಷಲ್ ಏನ್ ಗೊತ್ತಾ, ನಿನ್ಗೆ ಹೆಂಗ್ ಅನ್ನಿಸ್ತಿದೆ ಅದ್ನೇಳು. ಬಂದಿದ್ಯಾ ನಮ್ಮನೇಲಿ, ಈಗ ನಾವು ಕುಕಿಂಗ್ ಮಾಡೋದೆಲ್ಲ ಬರೀ ವಿಡಿಯೋ ನೋಡ್ತಿದ್ದೆ ನೀನು. ಈಗ ಹೆಂಗ್ ಅನ್ನಿಸ್ತಿದೆ, ಡೈರೆಕ್ಟ್ ಆಗಿ ನೋಡ್ತಾ ಇದೀಯಲ್ಲ. ಕಷ್ಟ ಪಡ್ತಾರೆ ಅನ್ನಿಸ್ತಾ? ಇಲ್ಲ ಕಷ್ಟ ಪಡ್ತಾ ಇಲ್ಲ ಅಂತೆ ನಾವು. ಇವಾಗ ಇದು ರೋಸ್ಟ್ ಆಗಿದೆ. ಎಷ್ಟಿಡೋಣ ಇವಾಗ? ಅಜ್ಜಿಂದ್ರು ಹಳೆ ಕಾಲದವ್ರೆಲ್ಲಾರು ಒಳ್ಕಲ್ಲಲ್ಲಿ ರುಬ್ತಾ ಇದ್ರು, ಇಲ್ಲ ರುಬ್ಬಕಲ್ಲು ಅಂತ ಇರ್ತಿತ್ತು ಬೇರೆ ತರದ್ದು. ನೀನ್ ನೋಡಿದಿ ತಾನೆ ಅಜ್ಜಿ ಮನೆಯಲ್ಲಿ ರುಬ್ಬಕಲ್ನ, ಒಳ್ಕಲ್ಲು. ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಅವ್ರ ಅದ್ರಲ್ಲಿ ಮಾಡ್ತಿದ್ರು. ಈಗೆಲ್ಲ ಅಪ್ಡೇಟ್ ಆದ್ಮೇಲೆ ಎಲ್ಲ ಮಿಕ್ಸಿ ಅದು ಇದು ಎಲ್ಲ ಬಂತಲ್ಲ, ಮಾಡ್ತಾ ಮಾಡ್ತಾ ಟೇಸ್ಟ್ ಕಮ್ಮಿ ಆಗ್ತಾ ಹೋಯ್ತು. ಹಂಗೇನೆ ಜನರಿಗೂ ಕೂಡ ಊಟ ಎಲ್ಲ ಇಷ್ಟ ಆಗೋದು ಕಮ್ಮಿ ಆಗ್ತಾ ಬಂತು. ಮೊದ್ಲೆಲ್ಲ ನಾವೇನೆ ಇಷ್ಟಿಷ್ಟು ಊಟ ಮಾಡ್ತಿದ್ದೋ ಚಿಕ್ಕವರಿರುವಾಗನೆ. 4 ರೊಟ್ಟಿ 3 ರೊಟ್ಟಿ ಎಲ್ಲ ತಿಂತಿದ್ದೋ. ಇವಾಗ ಹೆಂಗ್ ಬಂದಿದೀವಿ, 1 ರೊಟ್ಟಿ ತಿನ್ನೋಷ್ಟಿಗೆ ಸುಸ್ತು. ಹಂಗಾಗಿ ಒಳ್ಕಲ್ಲಲ್ಲಿ ಮಾಡಿದ್ರೆ ಟೇಸ್ಟ್ ಜಾಸ್ತಿ. ಈಗೆಲ್ಲ ಟೈಮ್ ಇರಲ್ವಲ್ಲ, ಅದಕ್ಕೆ ಮಿಕ್ಸಿಯಲ್ಲಿ ಗ್ರೈಂಡರಲ್ಲಿ ಹಾಕಿ ರುಬ್ಬಿಡ್ತೀವಿ. ಟೈಮ್ ಇರೋ ಹೊತ್ತಿಗೆ ಒಳ್ಕಲ್ಲಲ್ಲಿ ಮಾಡ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ. ನೀ ತಿಂದಿದೀಯಾ ತಾನೇ ಒಳ್ಕಲ್ಲಲ್ಲಿ ಮಾಡಿರೋ ಅಡ್ಗೆ? ರುಬ್ಬತ್ತಲ್ಲ, ರುಬ್ಬು. ಮಿಕ್ಸಿ ತರಾನೇ ಬಂದೈತೆ. ಮಿಕ್ಸಿ ಬೇಕಾ? ಕೈ ಮುಟ್ಕೋಬೇಡ, ಮುಟ್ಕೋತೀಯಲ್ಲ ಅವಾಗೆಲ್ಲ ಉರಿ ಸ್ಟಾರ್ಟ್ ಆಗುತ್ತೆ. ಚಿಕ್ಕು ದೊಡ್ಡ ಪೀಸ್ ಆಗೋಯ್ತಾ? ಕಚ್ಚಕ್ಕಾಗ್ತಿಲ್ಲ. ಮೂಳೆ ಆದ್ರೆ ಕಚ್ಚಬಹುದು, ಹಣ್ಣಾದ್ರೆ ಕಚ್ಚಕ್ಕಾಗಲ್ಲ. ಚೀಕು ತರ್ಬೇಕಿತ್ತು. ಅವನನ್ನ ಮಾತ್ರ ಕರ್ಕೊಂಡು ಹೋದ್ರು, ನನ್ನ ಕರ್ಕೊಂಡ್ ಬಂದಿಲ್ಲ ಅಂತ ಬಾಕ್ಸಿ ಕುಯ್ ಕುಯ್ ಅಂತ ಇರೋದು. ತಗೋ ಚಿಕೋ. ಆ ಬೌಲ್ ಕೊಡು.
ಕೈಯಲ್ಲಿ ಮಾಡಿದ್ರೆ ಕೈಯೆಲ್ಲ ಗೋವಿಂದ ಫುಲ್ಲು ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಕೈ. ಇವಾಗ ಇದನ್ನ 30 ನಿಮಿಷ ಮ್ಯಾರಿನೇಷನ್ಗೆ ಇಡಬೇಕು, ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೊಳಕ್ಕೆ. ಆನ ಚಿಕ್ಕಣ್ಣ ಇಷ್ಟೊಂದು ನುಸಿಗಳು ಬಂದ್ಬಿಟ್ಟು ನೋಡ ತಮ್ಮ ನುಸಿ. ಸಿಗ್ತಾ ಇವಾಗ ಸುಸ್ತಾಗಿದೆ, ಬನ್ನಿ ಫ್ರೂಟ್ಸ್ ತಿನ್ನೋಣ. ಏನ್ ಫ್ರೂಟ್ಸ್ ತಿನ್ನಿಸ್ತೀರಾ? ಗುವಾ. ಗುವಾ ಗುವಾ ಹ್ಮ್ ಬನ್ನಿ. ಸ್ವಲ್ಪ ಸಾಲ್ಟ್ ಕಮ್ಮಿ. Who likes guava? Nobody likes guava. Guava. ಥ್ಯಾಂಕ್ ಯು. ಹ್ಮ್
ಇದು ನಮ್ಮ ಆನ್ಸಿಸ್ಟರ್ಸ್ಗಳಿಗೋಸ್ಕರ ಏನೋ ಇದೊಂದು ಮಿತ್ ಅಂತ ಹೇಳ್ತಾರೆ. ಸೊ ಹೊರಗಡೆ ಊಟ ಮಾಡಿದಾಗ ಅಡುಗೆ ಮಾಡಿದಾಗ ಸ್ವಲ್ಪ ತೆಗ್ದು ಆಚೆ ಹಾಕ್ಬೇಕು ಅಂತ, ಅದಕ್ಕೆ ಇದು. ಸಾಕು. ಮೂಳೆ ಕಾಣ್ತಾ ಇದೆ. ಏನು ಏನೇ ಹೋಗು. టేస్టీ అబ్బబ్బా బాగా వస్తుంది. ಕನ್ನಡ ಮಾತಾಡ್ರಿ, ಕನ್ನಡ ವಿಡಿಯೋ ಇದು. ಖಾರ ಇದೆ ಸರಿಯಾಗಿ ಇಲ್ಲ, ಖಾರ ಇಲ್ಲ. Thanks for watching the recipe of Bombot pepper dry. గుంటూరు చికెన్. Guntur chicken.